ಸರ್, ಅಧಿವೇಶನ ಯಶಸ್ವಿಯಾಗಿದೆ ಸರ್. ಪಂಚ ನಿರ್ಣಯಗಳನ್ನು ಸರ್ಕಾರ ಮಂಡಿಸಿದೆ ಸರ್. ಉತ್ತರ ಕರ್ನಾಟಕಕ್ಕಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಪಂಚ ನಿರ್ಣಯಗಳನ್ನು ನಿನ್ನೆ ಕಾನೂನು ಸಚಿವರು ಮಂಡಿಸಿದ್ದಾರೆ. ಬೇಡಿಕೆಗಳು ಇವತ್ತು ಕೂಡ ಮುಖ್ಯಮಂತ್ರಿಗಳು ಅನೇಕ ವಿಚಾರಗಳನ್ನು ಮಾತಾಡ್ತಾರೆ. ನಿನ್ನೆ ಕೂಡ ಕ್ಯಾಬಿನೆಟ್ನಲ್ಲಿ ಉತ್ತರ ಕರ್ನಾಟಕ ಸಂಬಂಧಪಟ್ಟಂಥ ಅನೇಕ ಯೋಜನೆಗಳೆಲ್ಲ ಕ್ಲಿಯರ್ ಮಾಡಿದ್ದೇವೆ. ಸೊ ಅಸೆಂಬ್ಲಿ ಇರೋದ್ರಿಂದ ನಾವು ಅದನ್ನು ಘೋಷಣೆ ಮಾಡೋಕ್ಕಾಗಲ್ಲ. ಮಿಕ್ಕಿದ ಅಸೆಂಬ್ಲಿಲೇ ಎಲ್ಲ ವಿಚಾರಗಳನ್ನು ಮಾತಾಡ್ತಾರೆ. ರಾಜ್ಯಕ್ಕೆ ಈ ಅಸೆಂಬ್ಲಿ ನಡೆದಿದ್ದ ರೀತಿಯೇ BJPಯವ್ರಿಗೆ ಯಾವ ಥರ ನಮ್ಮ ಮೇಲೆ ಆಪಾದನೆ ಮಾಡೋಕ್ಕೆ ಯಾವುದು ಕೂಡ ಇರಲಿಲ್ಲ. ಉತ್ತಮವಾದಂಥ ಆಡಳಿತವನ್ನು ಕೊಡ್ತಾಯಿದ್ದೀವಿ. ಎಲ್ಲರೂ ಕೂಡ ಅನೇಕ ಸಲಹೆಗಳು ಕೊಟ್ಟಿದ್ದಾರೆ, ಅದಕ್ಕೆ ಸ್ಪಂದಿಸ್ತಾ ಇದ್ದೀವಿ. ಮಾಡಲಿ, ಸಂತೋಷ. ಊಟ ಮಾಡೋದು ಬೇಡ ಅಂತ ಹೇಳೋಕ್ಕಾಗ್ತದ? 4-5 ಜನ ಅಷ್ಟೇ ಇದ್ದಿದ್ದು ಅಂತ ಸರ್. ಬೇರೆ ನನಗೆ ಯಾಕೆ ಅದೆಲ್ಲ ಈಗ ಬರ್ತಾರೆ, ಊಟ ಮಾಡ್ತಾರೆ. ಈಗ ಹೊರಗಡೆಯಿಂದ ಬಂದಿದ್ದೀವಿ, ಎಲ್ಲ ಸೇರಿದ್ರು ತಪ್ಪೇನಿದೆ. ಸರ್, ವಿಜಯೇಂದ್ರ ನಿಮ್ಮನ್ನೇ ವಿಜಯೇಂದ್ರ ಉತ್ತರ ಕೊಡೋಣ. ನೀವೇ ಭ್ರಷ್ಟಾಚಾರ ಪಿತಾಮಹ ಅಂತಿದ್ದಾರೆ ಸರ್. ಈಗ ನನ್ನ ಬಗ್ಗೆ ನಾನು ಪಾರ್ಟಿಗೆ, ಕಾಂಗ್ರೆಸ್ ಪಾರ್ಟಿ ಇಲ್ಲಿಂದ ATM ಅಂತ ಹೇಳಿದ್ದಾರೆ. ಅದು ಪ್ರೂವ್ ಮಾಡಬೇಕು. ಅದಕ್ಕೆ ನಾನು ಏನು ಹೇಳಬೇಕು ಹೇಳಿದ್ದೀನಿ. ಅವ್ರು ಯಾವ ಲೆಕ್ಕಾಚಾರದಲ್ಲಿ ATM ಇಲ್ಲಿಂದ ಎಲ್ಲ ದುಡ್ಡೆಲ್ಲ ದಿವಾಳಿ ಮಾಡಿ ಅಲ್ಲಿ ಕಳಿಸ್ತಾ ಇದೀವಿ ಅಂತ ಹೆಂಗೆ ಹೇಳ್ತಾರೆ? ಅದು ಫಸ್ಟು ಇದಕ್ಕೆ ಟೈಮ್ ಬರ್ತದೆ, ಕಾಲ ಅದಕ್ಕೆ ಉತ್ತರ ಕೊಡ್ತದೆ. ದೆಹಲಿಗೆ ತನಿಖೆಗೆ ಯಾವತ್ತು ಹೋಗ್ತಿದ್ದೀವಿ ಅಂತ ಅದಕ್ಕೆ ನೋಟಿಸ್ ಅವರು ಹೇಳಿದ್ದೀನಿ. ನಾನು ನೆಕ್ಸ್ಟ್ ವಾರ ಬರ್ತೀನಿ ಅಂತ ಹೇಳಿದ್ದೀನಿ. ಸೆಷನ್ ಆದಮೇಲೆ ಬರ್ತೀನಿ ಅಂತ ಅದು ಹೇಳಿದ್ದೀನಿ. ಹೋಗಿ ಬರ್ತೀನಿ.